ರಾಜಾಜಿನಗರದಲ್ಲಿರುವ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಪುಷ್ಪಾಲಂಕಾರ, ಹೋಮ, ಹವನ, ವಿಶೇಷ ಪೂಜೆ, ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷರಾದ ಆರ್.ವಿ. ಹರೀಶ್ ಮತ್ತು ಜೆ. ಹುಚ್ಚಪ್ಪ ಸೇರಿದಂತೆ ದೇವಾಲಯದ ಟ್ರಸ್ಟಿಗಳು, ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ಜಾಗರಣೆಯ ಪ್ರಯುಕ್ತ ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಗಮ, ಸಾವಿರಾರು ಜನರಿಗೆ ಅನ್ನದಾನ ಕಾರ್ಯಕ್ರಮ ನಡೆಯಿತು. ಶಿವನನ್ನು ನೋಡುವ ಅದ್ಭುತ ಕಾಲ, ಪರಮಾತ್ಮ ಶಿವ ಪಾರ್ವತಿಯನ್ನು ನೋಡುವ ಅದ್ಭುತ ಕಾಲ. ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಕೈಲಾಸ ವೈಕುಂಠದಲ್ಲಿ ಮಹಾಶಿವರಾತ್ರಿ ಈ ಒಂದು ಸಡಗರದಿಂದ ಭಾಳ ವೈಭವದಿಂದ ಮಾಡ್ತೀವಿ ನಾವು. ಪ್ರತಿ ದಿವಸ ಹಿಂದಿನ ದಿವಸ ಹೋಮ ಹವನಗಳು ನಡೆಯುತ್ತೆ, ಇಲ್ಲಿ ಪೂಜೆ ಪುರಸ್ಕಾರ ನಡೆಯುತ್ತೆ, ಅಭಿಷೇಕ ನಡೆಯುತ್ತೆ. ಸುಮಾರು 50-60 ಸಾವಿರ ಜನ ಬಂದಿಲ್ಲಿ ದರ್ಶನ ಪಡಿತಾರೆ. ರಾತ್ರಿ ಎಲ್ಲ ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ. ಇಡೀ ರಾತ್ರಿ ಭರತನಾಟ್ಯ, ಭಜನ ಇವೆಲ್ಲ ಕಾರ್ಯಕ್ರಮಗಳಿರುತ್ತೆ, ಶ್ಲೋಕಗಳಿರುತ್ತೆ, ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಸುಮಾರು 60-70 ಸಾವಿರ ಜನ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತ ಪವಿತ್ರವಾದ ಒಂದು ಸ್ಥಳ. ಈ ದೇವಸ್ಥಾನದಲ್ಲಿ ಯಾರು ಬಂದು ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ, ಅವರಿಗೆ ಎಲ್ಲ ಪ್ರಾರ್ಥನೆಗಳು ಈಡೇರೋದು ನಮ್ಮ ಕಣ್ಮುಂದೆ ಇದೆ. ಜೊತೆಗೆ ಇಲ್ಲಿ ತಿಂಗಳಿಗೆ 15-20 ಜನ ಜೋಡಿಗಳು ಮದುವೆ ಆಗ್ತಾರೆ. ಆ ಎಲ್ಲ ಸಾಂಸಾರಿಕಗಳು ಜೀವನ ಭಾಳ ಸುಖವಾಗಿದೆ ಇಲ್ಲಿ. ಜೊತೆಗೆ ಮಾರನೇ ದಿವಸ ಇಲ್ಲಿ ಒಂದು 3,000 ಜನಕ್ಕೆ ಅನ್ನದಾನವನ್ನು ಕೂಡ ನಾವು ಏರ್ಪಾಡು ಮಾಡ್ತೀವಿ. ನಾವು ಪ್ರತಿ ತಿಂಗಳು 2 ದಿವಸ ಅನ್ನದಾನವನ್ನು ಏರ್ಪಾಡು ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ ಮಾರನೇ ದಿವಸ ಪ್ರತಿಯೊಬ್ಬರಿಗೂ ಅನ್ನದಾನವನ್ನು ಭಾಳ ಮದುವೆ ರೀತಿಯಲ್ಲಿ ಅಡುಗೆಯನ್ನು ಮಾಡಿಸಿ ಅನ್ನದಾನವನ್ನು ಮಾಡಿಸ್ತೀವಿ ನಾವು. ಭಾಳ ಪವಿತ್ರವಾದ ಸ್ಥಳ. ಇಲ್ಲಿ ಎಲ್ಲ ದಂಪತಿಗಳ ಸಮೇತ ದೇವತೆಗಳು ಇಲ್ಲಿ ವಾಸ ಇದ್ದಾರೆ. ಶಿವ, ಪಾರ್ವತಿ, ಲಕ್ಷ್ಮೀ ವೆಂಕಟೇಶ್ವರ, ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ವರದರಾಜು ಮತ್ತು ಶ್ರೀದೇವಿ, ಭೂದೇವಿ. ಆದ್ದರಿಂದ ಇಲ್ಲಿ ಭಾಳ ಶ್ರೇಷ್ಠ. ನಾವೇನೇ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಅದೆಲ್ಲ ಶುಭ ಆಗುತ್ತೆ ಅಂತೇಳಿ ಮತ್ತೊಮ್ಮೆ ನಾಡಿನ ಎಲ್ಲ ಜನತೆಗಳಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲಿ ಪ್ರತಿಯೊಬ್ಬರು ಬಂದು. ಜೊತೆಗೆ ಸಂಜೆ ಇವತ್ತು ಶಿವ ಪಾರ್ವತಿನ ನಮ್ಮ ದೇವಸ್ಥಾನ ಸುತ್ತಮುತ್ತಲ ಬಡಾವಣೆಗಳಲ್ಲಿ ಒಂದು 2 ಗಂಟೆಗಳ ಕಾಲ ಮೆರವಣಿಗೆ ಕೂಡ ಮಾಡ್ತೀವಿ ನಾವು. ಮೆರವಣಿಗೆ ಕೂಡ ಭಾಳಷ್ಟು ಭಕ್ತಾದಿಗಳು ಬರ್ತಾರೆ, ದೇವರ ದರ್ಶನ ಪಡಿತಾರೆ ಅಂತೇಳಿ ಮತ್ತೊಮ್ಮೆ ದೇವರು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀವಿ. ಹೌದೌದು. ಇಡೀ ಬೆಂಗಳೂರಿನಲ್ಲಿ ಈ ಥರದ ದೇವಸ್ಥಾನ ಎಲ್ಲೂ ಇಲ್ಲ. ಇಲ್ಲೆಲ್ಲ ಕಲ್ಲಿನಿಂದ ಕೆತ್ತಿದಂಥ ಗೋಡೆಗಳಲ್ಲಿ ಒಂಥ ಹಿಂದೆ ಭವ್ಯವಾದ ಹಳೆ ಹಿಂದೆಗಳಲ್ಲಿ ಅಕ್ಕಬುಕ್ಕರು ಇವರೆಲ್ಲ ಹಂಪಿ ಎಲ್ಲ ಕೆತ್ತಿದ್ರೆ ಆ ಥರ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇಲ್ಲಿ ನಿಜವಾಗ್ಲೂ ನಾವು ಸ್ವರ್ಗನ ಇಲ್ಲಿ ನೋಡ್ಬೋದು. ನಾವು ಎಲ್ಲ ದೇವತೆಗಳ ಸಮಾಗಮ. ಎಲ್ಲರೂ ಕೂಡ ಹೃದಯ ತುಂಬಿ ಹಾರೈಸ್ತಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರೂ ಕೂಡ ಆ ದೇವರು ಒಳ್ಳೆಯ ಆರೋಗ್ಯ, ಆಯಸ್ಸು, ದ್ವೇಷ, ಅಸೂಯೆಗಳಿದಂತೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ಆದರೆ ಪಾರ್ವತಿ ಏನು ಹೇಳ್ತಾಳೆ ಅಂದರೆ, ಇಷ್ಟಪಟ್ಟಿದ್ದು ಕೊಟ್ಟಿದ್ದೀರಲ್ಲ, ಇದಕ್ಕಿಂತ ಇನ್ನೇನಿದೆ ಅಂತ. Jai Jai